ರಾಜ್ಯದಲ್ಲಿ 25ಕ್ಕೂ ಹೆಚ್ಚು ಸೀಟು ಗೆಲ್ಲಲು ಪ್ರಧಾನಿ ಮೋದಿ ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ. ಚುನಾವಣಾ ರ್ಯಾಲಿಗಳ ಮೂಲಕ ಮತ ಶಿಕಾರಿ ನಡೆಸಲು ಮೋದಿ ಉದ್ದೇಶಿಸಿದ್ದಾರೆ. ಇಂದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ನಮೋ ಅಬ್ಬರದ ಭಾಷಣದ ಮೂಲಕ ಮತ ಪ್ರಚಾರವನ್ನ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಸಜ್ಜಾಗಿದೆ. ನಮೋ ಕಾರ್ಯಕ್ರಮಕ್ಕೆ ಮಧುವಣಗಿತ್ತಿಯಂತೆ ಅಲ್ಲಮಪ್ರಭು ಮೈದಾನ ಶೃಂಗಾರಗೊಂಡಿದೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿರುವ ಬೃಹತ್ ಸಮಾವೇಶದಲ್ಲಿ ಹಾಲಿ ಸಂಸದ ರಾಘವೇಂದ್ರ ಪರ ಮತ ಭೇಟಿಯನ್ನ ನಡೆಸಲಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರಧಾನಿ ಆಗಮನ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ವಿಶೇಷ ವಾಹನದಲ್ಲಿ ವೇದಿಕೆಗೆ ಆಗಮಿಸಲಿರುವಂತಹ ಮೋದಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಬಿಜೆಪಿ ವಿರುದ್ಧ ಬಂಡಾಯವೆದ್ದಿದ್ದಾರೆ. ಇತ್ತ ಈಶ್ವರಪ್ಪ ಭೇಟಿಯನ್ನೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರದ್ದುಗೊಳಿಸಿದ್ದಾರೆ. ಬಿಜೆಪಿ ವರಿಷ್ಠರ ಮಾತಿಗೆ ಸ್ಪಂದಿಸದ ಹಿನ್ನೆಲೆ ಈಶ್ವರಪ್ಪ ಭೇಟಿಯನ್ನ ಕೇಂದ್ರ ಸಚಿವ ರದ್ದು ಮಾಡಿದ್ರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅವರ ಮಾತಿಗೂ ಕೂಡ ಈಶ್ವರಪ್ಪ ಸ್ಪಂದಿಸಿಲ್ಲ ಎನ್ನಲಾಗ್ತಾ ಇದೆ. ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿಗೆ ಇನ್ನೂ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನಿಗಿ ಕೆಂಡವಾಗಿದ್ದಾರೆ. ಮಾಜಿ ಮಹಾಪೌರ ಬಿಜೆ ಅಜಯ್ ಕುಮಾರ್ ಮನೆಯಲ್ಲಿ ರೇಣುಕಾಚಾರ್ಯ ರಹಸ್ಯ ಸಭೆ ನಡೆಸಿದ್ದಾರೆ. ಮಾಜಿ ಶಾಸಕ ಕರುಣಾಕರ ರೆಡ್ಡಿ, ಮಾಜಿ ಸಚಿವ ರವೀಂದ್ರನಾಥ್, ಮಾಜಿ ಶಾಸಕ ಬಸವರಾಜ ನಾಯಕ್, ಮಾಡಾಳ್ ಮಲ್ಲಿಕಾರ್ಜುನ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಟಿಕೆಟ್ ಬದಲಾವಣೆ ಇಲ್ಲವೇ ಪಕ್ಷೇತರವಾಗಿ ಸ್ಪರ್ಧೆ ಕುರಿತು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅಂಡ್ ಟೀಮ್ ಬಂಡಾಯಿತ ಬಾವುಟವನ್ನ ಹಾರಿಸಿದ್ದಾರೆ. ಇದು ಹೈಕಮಾಂಡ್ ನಿದ್ದೆ ಕೆಡಿಸಿದೆ. ಬಂಡಾಯ ಶಮನಕ್ಕೆ ಎಂಎಲ್ಸಿ ರವಿಕುಮಾರ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇನ್ನು ರಹಸ್ಯ ಸಭೆ ನಡೆಯುತ್ತಿದ್ದ ಮಾಜಿ ಮಹಾಪೌರ ಅಜಯ್ ಕುಮಾರ್ ನಿವಾಸಕ್ಕೆ ರವಿಕುಮಾರ್ ಭೇಟಿ ನೀಡುವ ಸುದ್ದಿ ಕೇಳ್ತಾ ಇದ್ದಂತೆ ನಾಯಕರು ಸಭೆ ಮುಗಿಸಿದ್ರು. ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರಿಗೆ ನೀಡಿರುವ ಟಿಕೆಟ್ ವಾಪಸ್ ಪಡೆಯುವಂತೆ ಬಂಡಾಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸ್ವಲ್ಪ ಅಲ್ಲಿ ಹೋಗ್ರಿ ಸರ್, ಆಮೇಲೆ ಬರುತ್ತೆ. ದಾವಣಗೆರೆಯಲ್ಲಿ ಭುಗಿಲೆದಿರುವ ಬಂಡಾಯಕ್ಕೆ ಮುಲಾಮು ಸಿಗೋ ಲಕ್ಷಣಗಳು ಸಿಗ್ತಾ ಇಲ್ಲ. ಬಿಜೆಪಿ ಹೈಕಮಾಂಡ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಟೀಮ್ 3 ದಿನಗಳ ಗಡುವನ್ನ ನೀಡಿದೆ. ಸಿದ್ದೇಶ್ವರ್ ಕುಟುಂಬ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಬೆಂಬಲ ನೀಡುವುದಾಗಿ ವಾರ್ನ್ ಮಾಡಿದೆ. ಬದಲಾವಣೆ ಮಾಡದಿದ್ದಲ್ಲಿ ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವುದಾಗಿ ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್ ಧಮಕಿ ಹಾಕಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಗೆಲ್ಲಿಸೋದು ನಮ್ಮ ಗುರಿ, ಸಿದ್ದೇಶ್ವರ್ ಕುಟುಂಬಕ್ಕೆ ಕೊಟ್ಟರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ವಾರ್ನ್ ಮಾಡಿದ್ದಾರೆ. ಸಿದ್ದೇಶ್ವರ್ ಅವರು ಅವ್ರ ಕುಟುಂಬದವರು ಬಿಟ್ಟು ಯಾರಾದರೂ ಬೇರೆ ನಿಂತ್ಕೊಂಡ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇರ್ತಕ್ಕಂಥವ್ರೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ತೀರ್ಮಾನ ತಗೊಂಡೇವೆ. ಅವರು ಯಾವುದೇ ಕಾರಣದಿಂದ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ನಮ್ಮ MP ಗಳ ಸಂಬಂಧಿಕರಾಗಲಿ ಅವ್ರ ಕುಟುಂಬದವ್ರು ಯಾರೂ ಆಸನೂ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಹೋರಾಟದ ಗುರಿ. ಅದರಿಂದ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಅಲ್ಲಿ ತನಕ ನಾವು ಯಾವುದೇ ರೀತಿಯ ಬೆಂಬಲ ಕೊಡಲ್ಲ. ಈಶ್ವರಪ್ಪ ಹಿರಿಯರಿದ್ದಾರೆ, ಬಂಡಾಯ ಸರಿಯಾಗುತ್ತೆ ಅಂತ ಸಂಸದ ನಳಿನ್ ಕುಮಾರ್ ಕಟೀಲ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಮಂಗಳೂರಿನಲ್ಲಿ ಮಾತನಾಡಿದ ಕಟೀಲ್, ರಾಜಕೀಯ ಪಾರ್ಟಿಯಲ್ಲಿ ಇರಬೇಕಾದಂತಹ ಸಮಸ್ಯೆ ಇರುತ್ತದೆ. ಒಂದು ಕಾಲದಲ್ಲಿ ಅಭ್ಯರ್ಥಿಗಳಿಗೆ ಹುಡುಕಾಟ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಈಗ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 10 ಜನ ವೀರ ಯೋಧರಿದ್ದಾರೆ. ಮೋದಿ ಗೆಲುವಿಗಾಗಿ ನಾವು ಶ್ರಮಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸಹಜವಾಗಿ ಅವರು ಹಿರಿಯರಿದ್ದಾರೆ, ಅವರ ಹತ್ರ ಮಾತುಕತೆಗಳನ್ನು ಮಾಡ್ತಾರೆ, ಇದೆಲ್ಲವೂ ಸರಿಯಾಗುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ ಜಿಲ್ಲೆಯಲ್ಲಿ. ಸಹಜವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ.
ಒಂದು ರಾಜಕೀಯ ಪಾರ್ಟಿ ಸಶಕ್ತ ಪಾರ್ಟಿ ಯಾವಾಗ ಆಗುತ್ತೆ ಹೇಳಿದ್ರೆ ಎಲ್ಲಿ ಒಂದಷ್ಟು ಕಾರ್ಯಕರ್ತರ ಮಧ್ಯೆ ಪೈಪೋಟಿಗಳಿರ್ತವೆ, ನಾಯಕರ ಮಧ್ಯೆ ಪೈಪೋಟಿಗಳಿರ್ತವೆ, ನಾಯಕತ್ವದ ಬಗ್ಗೆ ಪೈಪೋಟಿಗಳಿರ್ತವೆ, ಅಲ್ಲಿ ಸಶಕ್ತ ಅನ್ನುವಂಥದ್ದು ಅಂಶ. ಒಂದು ಕಾಲಘಟ್ಟಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಸಂಘ ಭಾರತೀಯ ಜನತಾ ಪಾರ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳ ಹುಡುಕಾಟವನ್ನು ಮಾಡೋಕ್ಕಾಗಿರ್ತಕ್ಕಂಥ ಪರಿಸ್ಥಿತಿ. ಪ್ರಧಾನಿ ಮೋದಿ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ. ಯಡಿಯೂರಪ್ಪ ಅವರ ಮಕ್ಕಳಿಗೆ ಬಿಜೆಪಿ ಅವಕಾಶ ಕೊಟ್ಟಿಲ್ವಾ ಅಂತ ಆಪ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಪ್ರಶ್ನಿಸಿದ್ರು. ಈಶ್ವರಪ್ಪ ತಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತಿರೋದು ಕುಟುಂಬ ರಾಜಕಾರಣ ಅಲ್ವಾ? ಫ್ಯಾಮಿಲಿ ಪಾಲಿಟಿಕ್ಸ್ ದೇಶದ ಪ್ರಗತಿ ಹಾಗೂ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಕಾರವಾರದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಟೀಕೆ ಮಾಡೋರು, ಯಡಿಯೂರಪ್ಪನವ್ರ ಮನೆಯಲ್ಲಿ 3 ಜನಕ್ಕೆ ನೀವು ಕೊಟ್ಟಿದ್ದೀರಲ್ಲ, ಅದು ಕುಟುಂಬ ರಾಜಕಾರಣ ಅಲ್ವಾ? ಈಶ್ವರಪ್ಪ ಮಗನಿಗೆ ಕೇಳ್ತಾರೆ, ಅವ್ರಿಗೆ ಇನ್ನೇನೋ ಕೇಳ್ತಾರೆ, ಕುಟುಂಬ ರಾಜಕಾರಣ. ಜಾಧವ್ ಅಂತ ಅಂದ್ಬಿಟ್ಟು ಅಲ್ಲಿ MP ಇದ್ದಾರೆ, MLA, ಕುಟುಂಬ ರಾಜಕಾರಣ ಅಲ್ಲ. ಬೇಕಾದಷ್ಟು ಜನ 1, 2 ಅಂತ ನಾನು ಉದಾಹರಣೆ ಕೊಡೋದಿಲ್ಲ. ಹಾಗೆ ಕಾಂಗ್ರೆಸ್ ಕೂಡ ಟೀಕೆ ಮಾಡಬೇಕಾಗುತ್ತೆ. ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಮನೆಯಲ್ಲಿ ತಾಯಿ ಇದ್ದಾರೆ, ಮಗ ಇದ್ದಾರೆ, ಇನ್ನೂ ಯಾರಾದರೂ ಅನುಕೂಲ ಇದ್ದರೆ ಸಿಗ್ತಾ ಹೋಗ್ತಾರೆ. ಅದಾದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಳಿಯನಿಗೆ ಕೊಡ್ತಾ ಇದ್ದೀರಾ, DK ಶಿವಕುಮಾರ್ ಅವ್ರ ತಮ್ಮನಿಗೆ ಕೊಡ್ತಾ ಇದ್ದೀರಾ, ಸೋಮಣ್ಣ ಮತ್ತು ಅದು ಅವ್ರ ಸಂಬಂಧಿಕರಿಗೆ ಏನೋ ಕೊಡ್ತಿದ್ದೀರಾ. ಆಮೇಲೆ ಇದು ಜಗದೀಶ್ ಶೆಟ್ಟರು ಅವ್ರ ತಮ್ಮ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗನಿಗೆ ಟಿಕೆಟು. ಅಂದರೆ ಕುಟುಂಬ ರಾಜಕಾರಣ ಸಂಪೂರ್ಣ ಈ ದೇಶದ ಪ್ರಗತಿಯನ್ನು ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ. ನೀವು ಕುಟುಂಬ ಬಿಜೆಪಿ ಸೋಲಿಸಲು ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಅಂತ ಕಾರವಾರದಲ್ಲಿ ಆಪ್ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಸ್ಪಷ್ಟಪಡಿಸಿದ್ರು. ಈ ಹೊಂದಾಣಿಕೆ ಪಾಲಿಟಿಕ್ಸ್ ಪಾರ್ಲಿಮೆಂಟ್ ಚುನಾವಣೆಗೆ ಮಾತ್ರ ಸೀಮಿತ ಅಂತ ಹೇಳಿದ್ರು. ಇನ್ನು ರಾಜ್ಯದಲ್ಲಿ 1-2 ಕ್ಷೇತ್ರಗಳ ಸೀಟನ್ನ ಕೇಳಿದ್ದೇವೆ, ಆದ್ರೆ ಕೊಟ್ಟಿಲ್ಲ. ಕಾಂಗ್ರೆಸ್ ನಾಯಕರು ಪ್ರಚಾರಕ್ಕೆ ಕರೆದ್ರೆ ಹೋಗ್ತೀವಿ ಅಂತ ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿ ಮತ್ತು ಆ ಗುಂಪನ್ನು ಸೋಲಿಸೋದು ಒಂದೇ ಕಾರಣಕ್ಕೋಸ್ಕರ ವಿರೋಧ ಮಾಡ್ತೀವಿ ನಾವು. ಚುನಾವಣೆಗೆ ಹೋಗ್ತಕ್ಕಂಥದ್ದು ಇನ್ನೂ ಸಂಪೂರ್ಣವಾಗಿ ತೀರ್ಮಾನ ಆಗಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಒಟ್ಟಿಗೆ ಜಾಥಾ ಹೋಗೋದ, ಒಟ್ಟಿಗೆ ಪ್ರಚಾರ ಮಾಡೋದ, ಅಥವಾ ಅವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡೋದ, ಅದನ್ನು ಗೊತ್ತಾದ ತಕ್ಷಣ ಅದನ್ನು ತೀರ್ಮಾನ ಮಾಡಿ. ಮೇನಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ, ತಯಾರಾಗಿ ಅಂತ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ಲೋಕಸಭಾ ಚುನಾವಣೆ ಮುಗಿದ 6 ತಿಂಗಳ ಒಳಗೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಬಗ್ಗೆ ನಮಗೆ ಅತ್ಯಂತ ಸ್ಪಷ್ಟ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ನಿಮಗೆ ಎಷ್ಟು ವಿಶ್ವಾಸ ಇದೆ ಅಂತ ನಂಗೆ ಗೊತ್ತಿಲ್ಲ, ಆದರೆ ನಮಗೆ 100ಕ್ಕೆ 100% ವಿಶ್ವಾಸ ಇದೆ. ಈ ಚುನಾವಣೆ ಮುಗಿದ ನಂತರ 6 ತಿಂಗಳಲ್ಲಿ ವಿಧಾನಸಭೆಯ ಚುನಾವಣೆಗಳು ಬರ್ತವೆ.